ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ರೈತರಿಗೆ ಬಿಗ್ ಶಾಕ್. ಹೌದು, ಇನ್ನು ಮುಂದೆ ಇಂಥ ರೈತರಿಗೆ PM ಕಿಸಾನ್ ಸಮ್ಮಾನ್ ನಿಧಿಯ 18ನೇ ಕಂತಿನ ಹಣ 2,000 ರೂಪಾಯಿ ಬರೋದಿಲ್ಲ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇಂದ್ರ ಸರ್ಕಾರದ PM ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ನ ಮೂಲಕ ದೇಶದ ರೈತರು ವರ್ಷಕ್ಕೆ 6,000 ರೂಪಾಯಿಗಳನ್ನು ಪಡೆಯುತ್ತಿದ್ದಾರೆ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರವು ಈ ಹಣವನ್ನು ತಲಾ 2,000 ರೂಪಾಯಿಗಳ ಮೂಲಕ 3 ಕಂತುಗಳಲ್ಲಿ ರೈತರ ಅಕೌಂಟ್ಗೆ ನೇರವಾಗಿ DBT ಮೂಲಕ ಹಣವನ್ನು ಜಮೆ ಮಾಡುತ್ತಿದ್ದಾರೆ. ಸೊ ಇಲ್ಲಿಯವರೆಗೆ ರೈತರು 17ನೇ ಕಂತಿನ ಹಣವನ್ನು ಸ್ವೀಕರಿಸಿದ್ದಾರೆ. ಮತ್ತೆ ಈಗ 18ನೇ ಕಂತಿನ ಹಣ ಬರಲಿದೆ. ಸೊ ರೈತರು ಈ PM ಕಿಸಾನ್ನ 18ನೇ ಕಂತಿನ 2,000 ರೂಪಾಯಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಸೊ 18ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ಕೆಲ ರೈತರಿಗೆ ಇನ್ನು ಮುಂದೆ 18ನೇ ಕಂತಿನ 2,000 ರೂಪಾಯಿ ಹಣ ಬರೋದಿಲ್ಲ. ಹೌದು ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿಯ 18ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಬಿಗ್ ಶಾಕ್ ಅಂತಲೇ ಹೇಳಬಹುದು. ಹೌದು, ಕೆಲವೊಂದು ರೈತರಿಗೆ ಇನ್ನು ಮುಂದೆ 18ನೇ ಕಂತಿನ 2,000 ರೂಪಾಯಿ ಹಣ ಬರೋದಿಲ್ಲ. ಸೊ ಅದು ಏನಕ್ಕೆ ಬರೋದಿಲ್ಲ, ಯಾವ ರೈತರಿಗೆ ಬರೋದಿಲ್ಲ, ಹಾಗೆಯೇ ಈ PM ಕಿಸಾನ್ ಸಮ್ಮಾನ್ ನಿಧಿಯ 18ನೇ ಕಂತಿನ ಹಣ ಯಾವ ಡೇಟಿಂದ ನಿಮ್ಮ ಅಕೌಂಟ್ಗೆ ಜಮಾ ಆಗಲು ಶುರು ಆಗುತ್ತೆ ಎಂದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ. ಹಾಗಿದ್ರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಅನೇಕ ಜನ ವಿಡಿಯೋವನ್ನು ನೋಡ್ತಿದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಹಾಗೆಯೇ ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ಈ PM ಕಿಸಾನ್ ಸಮ್ಮಾನ್ ನಿಧಿಗೆ ಅನೇಕ ರೈತರು ಅರ್ಜಿಯನ್ನು ಸಲ್ಲಿಸಿದರೆ, ಆದರೆ ಕೆಲವೊಬ್ಬ ರೈತರಿಗೆ ಇನ್ನೂ ಅನೇಕ ಕಂತುಗಳ ಹಣ ಬಂದಿಲ್ಲ. ಸೊ ಇನ್ನೂ ಕೂಡ ಬರೋದಿಲ್ಲ ಅಂತಲೇ ಹೇಳಬಹುದು. ಏನಕ್ಕೆ ಅಂದರೆ ಸ್ನೇಹಿತರೆ, ರೀಸನ್ ಇಷ್ಟೇ. ಯಾವ ರೈತರಿಗೆ ಹಳೆ ಕಂತುಗಳು ಹಣ ಬಂದಿಲ್ಲ, ಹಾಗೆಯೇ ಇನ್ನು ಮುಂದೆ 18ನೇ ಕಂತಿನ ಹಣ ಕೂಡ ಬರೋದಿಲ್ಲ. ಅದು ಯಾವ ರೈತರಿಗೆ ಏನಕ್ಕಪ್ಪ ಅಂದರೆ, ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿದವರು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿರೋದಿಲ್ಲ. ಸೊ ಯಾರು ಈ PM ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸಬ್ಮಿಟ್ ಮಾಡಿರ್ತಾರೋ ಅವರಿಗೆ ಮಾತ್ರ ಈ ಸ್ಕೀಮ್ನ ಮೂಲಕ ಹಣ ಸರಿಯಾಗಿ ಪ್ರತಿ ಕಂತುಗಳು ಅವರ ಅಕೌಂಟಿಗೆ ನೇರವಾಗಿ DBT ಮೂಲಕ ಜಮೆ ಆಗುತ್ತೆ. ಸೊ ಆದ್ದರಿಂದ ರೈತರು ಈ 18ನೇ ಕಂತಿನ 2,000 ರೂಪಾಯಿ ಹಣವನ್ನು ಪಡೆಯಬೇಕಾದರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು. ಸೊ ಯಾರು ಈ ಕೆಲಸವನ್ನು ಮಾಡಿಲ್ಲ ಅವರಿಗೆ ಇನ್ನು ಮುಂದೆ 18ನೇ ಕಂತಿನ ಹಣ ಬರೋದಿಲ್ಲ. ಹಾಗೆಯೇ ಯಾವ ರೈತರಿಗೆ ಹಳೆ ಕಂತುಗಳು ಅಂದರೆ 12 ಇರ್ಬೋದು, 13, 14, 15, 10 ಕಂತುಗಳು, ಸೊ ಈ ರೀತಿಯಾಗಿ ಯಾರಿಗೆ ಹಳೆ ಕಂತುಗಳು ಕೂಡ ಬಂದಿಲ್ಲ ಅವ್ರಿಗೂ ಕೂಡ ಇನ್ನು ಮುಂದೆ 18ನೇ ಕಂತಿನ ಹಣ ಬರೋದಿಲ್ಲ ಅಂತಲೇ ಹೇಳಬಹುದು. ಸೊ ಏನಕ್ಕೆ ಬರೋದಿಲ್ಲ, ಹಾಗೆಯೇ ಏನಕ್ಕೆ ಬಂದಿಲ್ಲ ಅಂದರೆ ಸ್ನೇಹಿತರೆ, ಸೊ ಕೇಂದ್ರ ಸರ್ಕಾರವೇ ಆಲ್ರೆಡಿ ಹೇಳಿದೆ, ದೇಶದ ರೈತರು ಈ PM ಕಿಸಾನ್ ಸಮ್ಮಾನ್ ನಿಧಿಯ ಸ್ಕೀಮ್ನ ವಾರ್ಷಿಕ 6,000 ರೂಪಾಯಿಗಳನ್ನು ಪಡೆಯಲು ರೈತರು ಕಡ್ಡಾಯವಾಗಿ EKYC ಮಾಡಬೇಕು ಅಂತ. ರೈತರು ವಾರ್ಷಿಕವಾಗಿ ಈ ಸ್ಕೀಮ್ನ ಮೂಲಕ 6,000 ರೂಪಾಯಿಗಳನ್ನು ಪಡೆಯಲು EKYC ಕಡ್ಡಾಯವಾಗಿ ಮಾಡಬೇಕು ಸ್ನೇಹಿತರೆ. ಸೊ EKYC ಅದೇನಪ್ಪ ಅಂದರೆ ಸ್ನೇಹಿತರೆ, ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ, ಅಂದರೆ ಈ PM ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ಗೆ ನೀವು ಯಾವ ಬ್ಯಾಂಕಿನ ಅಕೌಂಟಿಗೆ ಕೊಟ್ಟಿದ್ರೋ ಆ ಬ್ಯಾಂಕ್ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಬೇಕು. ಅಂದರೆ EKYC ಮಾಡಬೇಕು ಸ್ನೇಹಿತರೆ, ಅಂದರೆ ಆಧಾರ್ ಸೀಡಿಂಗ್ ಮಾಡಬೇಕು. ಸೊ ಯಾವ ರೈತರು ತಮ್ಮ ಆಧಾರ್ ಕಾರ್ಡ್ನ ತಮ್ಮ ಬ್ಯಾಂಕಿನ ಅಕೌಂಟಿಗೆ EKYC ಅಥವಾ ಆಧಾರ್ ಸೀಡಿಂಗ್ ಮಾಡಿರ್ತಾರೋ ಅಂಥ ರೈತರಿಗೆ ಮಾತ್ರ ಕಂಟಿನ್ಯೂ ಆಗಿ ಅಮೌಂಟ್ ಬರುತ್ತೆ. ಹಾಗೆಯೇ ಕೆಲವೊಂದು ರೈತರ ಅಕೌಂಟ್ಗಳು ಬ್ಯಾಂಕಿನ ಅಕೌಂಟ್ಗಳು ಚಾಲ್ತಿಯಲ್ಲಿ ಇರುವುದಿಲ್ಲ. ಸೊ ಅಂಥ ರೈತರು ಕೂಡ ಈ ಅಮೌಂಟು ಬರೋದಿಲ್ಲ. ಸೊ ರೈತರು ಈ PM ಕಿಸಾನ್ ಸಮ್ಮಾನ್ ನಿಧಿಯ 18ನೇ ಕಂತಿನ ಹಣವನ್ನು ಪಡೆಯಲು EKYC ಮಾಡೋದು ಹೇಗೆ ಅಂದರೆ ಸ್ನೇಹಿತರೆ, ಸೊ EKYC ಮಾಡೋದಕ್ಕೆ ಟೋಟಲ್ 3 ಆಪ್ಷನ್ ಇದೆ. ಒಂದು, ನೀವೇ ಸ್ವಂತವಾಗಿ ಆನ್ಲೈನ್ ಮೂಲಕ EKYC ಮಾಡಬಹುದು, ಅಥವಾ ನಿಮ್ಮ ಹತ್ತಿರದ CSC ಸೆಂಟರ್ ಅಥವಾ ನೆಮ್ಮದಿ ಕೇಂದ್ರ ಅಥವಾ ಗ್ರಾಮವನ್ ಕೇಂದ್ರ ಅಲ್ಲೋಗ್ಬಿಟ್ಟು EKYC ಮಾಡ್ಬೋದು, ಅಥವಾ ನಿಮ್ಮ ಬ್ಯಾಂಕಿನ ಅಕೌಂಟ್ ಎಲ್ಲಿದೆಯೋ ಅಲ್ಲೋಗ್ಬಿಟ್ಟು EKYC ಮಾಡ್ಬೋದು. ಸೊ ನಿಮಗೆ EKYC ಮಾಡೋದಕ್ಕೆ ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ CS ಸೆಂಟರ್ ಅಲ್ಲೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕಿನ ಅಕೌಂಟು, ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕೊಟ್ಟರೆ ಸಾಕು, ಅವರು EKYC ಮಾಡಿಕೊಡ್ತಾರೆ. ಅಥವಾ ನಿಮ್ಮ ಬ್ಯಾಂಕಿನ ಅಕೌಂಟ್ ಅಲ್ಲೋಗ್ಬಿಟ್ಟು ಆಧಾರ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು EKYC ಮಾಡ್ಬೋದು. ಅಥವಾ ನೀವೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕ ಈ PM ಕಿಸಾನ್ ಸಮ್ಮಾನ್ ನಿಧಿಯ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಭೇಟಿ ಕೊಟ್ಬಿಟ್ಟು EKYC ಮಾಡ್ಬೋದು ಸ್ನೇಹಿತರೆ. ಸೊ ಈ ರೀತಿಯಾಗಿ ತುಂಬ ಸುಲಭವಾಗಿ ತಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಕೊಂಡು
ಅದಕ್ಕೊಂದು OTP ಸೆಂಡ್ ಆಗುತ್ತೆ. ಆ OTPನ ಎಂಟ್ರಿ ಮಾಡಿಕೊಂಡು ತುಂಬ ಸುಲಭವಾಗಿ ರೈತರೇ ಫ್ರೀಯಾಗಿ ಉಚಿತವಾಗಿ KYC ಮಾಡಬಹುದು ಸ್ನೇಹಿತರೆ. ಸೊ ಆದಷ್ಟು ಬೇಗ ರೈತರು KYC ಮಾಡ್ಕೊಳ್ಳಿ. ಯಾರು KYC ಮಾಡಿಲ್ಲ ಅವ್ರಿಗೆ ಮುಂದಿನ 18ನೇ ಕಂತಿನ 2,000 ರೂಪಾಯಿನ ಬರೋದಿಲ್ಲ ಅಂತಲೇ ಹೇಳಬಹುದು ಸ್ನೇಹಿತರೆ. ಸೊ ಈ ವಿಡಿಯೋ ರೈತರಿಗೆ ತುಂಬಾ ಉಪಯುಕ್ತ ಮಾಹಿತಿ ಅಂತ ಅನ್ಕೋತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.